ಗೌತಮ ಬುದ್ಧ ಅವರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣಿಸುತ್ತಿದ್ದರು. ದಾರಿಯಲ್ಲಿ ಸಿಕ್ಕ ಜನರ ಕಷ್ಟಗಳಿಗೆ ನೆರವಾಗುತ್ತಿದ್ದರು. ಜನರು ಕೂಡ ಅವರ ಮಾತುಗಳನ್ನು ಸಂತೋಷದಿಂದ ಆಲಿಸುತ್ತಿದ್ದರು. ಸಹಜವಾಗಿ ಗೌತಮ ಬುದ್ಧ ಅವರು ಎಲ್ಲರಿಗೂ ಇಷ್ಟವಾಗುತ್ತಿದ್ದರು. ಒಮ್ಮೆ ತನ್ನ ಶಿಷ್ಯರೊಂದಿಗೆ ಪ್ರವಾಸದಲ್ಲಿದ್ದ ಗೌತಮ ಬುದ್ಧರಿಗೆ ಎದುರಾದ ವ್ಯಕ್ತಿಯು ನಿಂದಿಸತೊಡಗಿದ. ಆದರೆ ಬುದ್ಧ ಅವರು ಅದಕ್ಕೆ ಯಾವುದೇ ಪ್ರತ್ಯುತ್ತರ ನೀಡದೆ ಮೌನವಾಗಿದ್ದರು. ಅದನ್ನು ಕಂಡ ಆ ವ್ಯಕ್ತಿ ಮತ್ತೆ ಬೈಯಲು ಪ್ರಾರಂಭಿಸಿದ. ಆದರೂ ಬುದ್ಧ ಅವರು ಮೌನವಾಗಿಯೇ ಇದ್ದರು. ಆ ವ್ಯಕ್ತಿ ಮತ್ತೆ ಮತ್ತೆ ನಿಂದಿಸಿದರೂ ಸಹ ಬುದ್ಧ ಮಾತ್ರ ಪ್ರತ್ಯುತ್ತರ ಕೊಡದೆ ಮೌನವಾಗಿದ್ದರು ಮತ್ತು ಶಾಂತವಾಗಿದ್ದರು. ಜೊತೆಗಿದ್ದ ಶಿಷ್ಯರು, ಸುತ್ತಮುತ್ತ ನೆರೆದ ಜನರು ಎಲ್ಲರೂ ಬುದ್ಧನ ಆ ಶಾಂತತೆ ನೋಡಿ ಅಚ್ಚರಿಗೊಳಗಾದರು. ಏಕೆ ಬುದ್ಧ ಆ ವ್ಯಕ್ತಿಗೆ ಯಾವುದೇ ಉತ್ತರ ನೀಡುತ್ತಿಲ್ಲ ಎಂದು ಮುಖ ನೋಡಿಕೊಳ್ಳಲು ಪ್ರಾರಂಭಿಸಿದರು. ಬುದ್ಧ ಶಾಂತವಾಗಿರುವುದನ್ನು ಕಂಡು ಕೊನೆಗೆ ಆ ವ್ಯಕ್ತಿಯ ಸಿಟ್ಟು ಕೂಡ ಕಡಿಮೆಯಾಗಿ ಶಾಂತವಾದನು. ಆಗ ಬುದ್ಧ ಅವರು ಮಾತನಾಡಿದರು, ನನಗೆ ಸಿಕ್ಕಿರುವ ಉಡುಗೊರೆಯನ್ನು ಪಡೆಯಬೇಕು ಅಥವಾ ಬೇಡವೇ ಎಂಬುದು ಅದು ನನ್ನ ಆಯ್ಕೆಗೆ ಬಿಟ್ಟದ್ದು. ಅದನ್ನು ಸ್ವೀಕರಿಸಿದರೆ ಅದು ನನ್ನ ಪಾಲಾಗುತ್ತದೆ ಅಥವಾ ಸ್ವೀಕರಿಸದೇ ಇದ್ದರೆ ಅದು ಯಾವ ವ್ಯಕ್ತಿ ಉಡುಗೊರೆ ಕೊಡಲು ಇಚ್ಛಿಸಿರುವನೋ ಅವನ ಪಾಲಾಗುತ್ತದೆ. ಈಗ ವ್ಯಕ್ತಿಯ ನಿಂದನೆಯನ್ನು ಒಪ್ಪಿಕೊಳ್ಳುವುದು ಅಥವಾ ಬಿಡುವುದು ನನಗೆ ಬಿಟ್ಟದ್ದು. ಯಾವುದೇ ವಿಷಯಕ್ಕೂ ನಾವು ತಕ್ಷಣ ಆತುರದಿಂದ ಪ್ರತಿಕ್ರಿಯಿಸಬಾರದು, ಯೋಚಿಸಿ ಪ್ರತಿಕ್ರಿಯಿಸಬೇಕು. ಆಗ ಎದುರಾಗುವ ಮಹಾಗಂಡಾಂತರವನ್ನು ತಡೆಯಬಹುದು ಎಂದು. ಇದನ್ನು ಕೇಳಿದ ವ್ಯಕ್ತಿ ಬುದ್ಧನ ಕಾಲಿಗೆ ನಮಸ್ಕರಿಸಿ ಕ್ಷಮೆಯಾಚಿಸಿದ. ಬುದ್ಧ ಆ ವ್ಯಕ್ತಿಯನ್ನು ಕ್ಷಮಿಸಿ ಪ್ರಯಾಣವನ್ನು ಮುಂದುವರೆಸಿದರು.